ಹೊರಗಡೆ ಒಂದು ಫೋಟೋ ಓಡಾಡ್ತಾ ಇದೆ, ಕಾರ್ತಿಕ್ ಗರ್ಲ್ ಫ್ರೆಂಡು ಅಂತ. ಯಾರು ದಯವಿಟ್ಟು ಅರ್ಜೆಂಟ್ ಆಗಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ನೀವು ಒಳಗಡೆ ಬಂದಾಗ ಕೇಳಿದ್ರಿ ಗೊತ್ತಾ ಅಪ್ಲಿಕೇಶನ್ ಮಾತಾಡ್ತೀನಿ ಅವ್ರ ಜೊತೆ, ನಾಳೆ ಏನ್ ಮಾಡೋದು ಇವಾಗ ಏನ್ ಮಾಡೋದು ಅಂತ ಯೋಚನೆ ನನಗೆ ಅದು ಕಾಣಿಸ್ತಾ ಇತ್ತು. ಸ್ಟ್ರಾಟಜಿ ಮಾಡ್ಬೇಕಾಗಿತ್ತು ಅಲ್ಲಿ, ಮಾಡ್ಲಿಲ್ಲ. ಯಾಕಂದ್ರೆ ಸ್ಟ್ರಾಟಜಿ ಮಾಡಿ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು, ಮಾತಾಡ್ಲಿಲ್ಲ. ನಾನು ಹಾಕೊಳ್ಳಿ ಅಂತ ನಾನು ಸ್ಟ್ರಾಟಜೈಸ್ ಮಾಡಿ ಹೇಳ್ಬೇಕಾಯ್ತು, ಮಾಡ್ಲಿಲ್ಲ. ಸೊ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆ ಜರ್ನಿ ಒಳಗಡೆ ಸಾಕಷ್ಟು ರಿಗ್ರೆಟ್ಸ್ ಇದೆ ಅಂತ ನನಗೆ ಹೇಳಿದ್ರಿ ನೀವು ಒಳಗಡೆ ಬಂದಾಗ. ಹೌದು ಹೌದು ಹೌದು. ಸೊ ವಾಟ್ ಇಸ್ ಒನ್ ಬಿಗ್ಗೆಸ್ಟ್ ರಿಗ್ರೆಟ್? ಮಾಡಬಾರ್ದಿತ್ತು ನಾ ಇದನ್ನ, ಮಾಡ್ಬಿಟ್ಟೆ ನಾ ಒಳಗಡೆ. ಬಿಗ್ಗೆಸ್ಟ್ ರಿಗ್ರೆಟ್ ನಾನು ನೆನ್ನೆ ವೇದಿಕೆ ಮೇಲೆ ಹೇಳಿದೆ. ನಾನು ಯಾವ ವಿಷಯನೂ ನಾನು ಅವತ್ತು ಹೇಳಿದ್ದೆ ಆ್ಯಕ್ಚುಲಿ ರಿಗ್ರೆಟ್ ಮಾಡ್ತೀನಿ ಅಂತ. ಇವತ್ತು ಹೇಳ್ತೀನಿ, ಯಾವುದನ್ನು ರಿಗ್ರೆಟ್ ಮಾಡಲ್ಲ. ಯಾಕಂತಂದರೆ ಪ್ರತಿಯೊಂದು ವಿಷಯನೂ ಆಗಿದ್ದು ಅದು ನನ್ನ ಕ್ಯಾರೆಕ್ಟರ್ನ ಎತ್ತಿ ಹಿಡಿಯೋದಕ್ಕೋಸ್ಕರ. ಪ್ರತಿಯೊಂದು ವಿಷಯನೂ ನನ್ನನ್ನು ಟೆಸ್ಟ್ ಮಾಡ್ತಾ ಇತ್ತು. ಆ ವಿಷಯದಲ್ಲಿ ನಾನು ಹಂಗೆ ರಿಯಾಕ್ಟ್ ಮಾಡಿದೆ, ನನಗೆ ಗೊತ್ತಾಯ್ತು ನಾನೇನು ಅನ್ನೋದು. ಸೊ ನಾನು ಇವಾಗ ಅದನ್ನ ರಿಗ್ರೆಟ್ ಮಾಡಿ ಏನು ಪ್ರಯೋಜನ? ಆಗೋಗಿದೆ. ರಿಗ್ರೆಟ್ ಮಾಡೋದು ಏನು ಪ್ರಯೋಜನ ಇಲ್ಲ. ಯಾರ ಜೊತೆ ಜಗಳ ಆಗಿದ್ದಾಗಲಿ, ಯಾರ ಜೊತೆ ನಕ್ಕಿದ್ದಾಗಲಿ, ಯಾವುದೇ ಒಂದು ನನ್ನ ಒಂದು ರಿಯಾಕ್ಷನ್ಸ್ ಆಗಲಿ, ನನ್ನ ನಡವಳಿಕೆ ಆಗಲಿ ಆಯಾ ಸಮಯಕ್ಕೆ ಆಗಬೇಕಾಗಿತ್ತು. ಅದಕ್ಕೆ ನಾನು ಕ್ಷಮೆ ಕೇಳಬೇಕಾಗಿತ್ತು, ಕೇಳಿದ್ದೀನಿ, ಅದನ್ನ ಅಲ್ಲಿಗೆ ಬಿಟ್ಟಿದ್ದೀನಿ. ಮತ್ತೆ ರಿಗ್ರೆಟ್ ಅಂತ ಮಾಡೋಕ್ಕೆ ಹೋಗಲ್ಲ. ಸ್ಟ್ರಾಟಜಿ ಏನಾದರೂ ಮಾಡ್ಕೊಂಡೆ ಒಳಗಡೆ ಹೋಗಿದ್ರಾ, ಅಥವಾ ನೀವು ಹೆಂಗಿದ್ದೀರೋ? ಯೂಶ್ವಲಿ ಬಿಗ್ ಬಾಸಲ್ಲಿ ಹೆಂಗಾಗುತ್ತೆ ಅಂದರೆ, ಯೂಶ್ವಲಿ ನಾವು ಕೇಳೋದು, ನಾನು ಸೇರಿದಂತೆ, ನಾನು ಹಿಂಗಿದ್ನೋ ಹಂಗಿದ್ದೆ ಅಂತ ಹೇಳ್ತೀವಿ. ಬಟ್ ಕಾಣಿಸಿಲ್ಲ. ಬಟ್ ಒಂದು ಗೆಲ್ಲಬೇಕು ಅಂತಂದರೆ, ಈಗ ನಮ್ಮ ಸೀಸನಲ್ಲಿ ಪ್ರಥಮ್ ಈಸ್ ಅ ಸ್ಟ್ರಾಟಜಿಸ್ಟ್. ಅವ್ನು ಓಪನ್ ಆಗಿ ಹೇಳೋನು, ನಾನು ನಾಳೆಗೆ ಏನು ಮಾಡ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಥರದ್ದೇನು ಸ್ಟ್ರಾಟಜೀಸ್ ಇತ್ತಾ ನಿಮ್ಮ ಜರ್ನಿಯಲ್ಲಿ? ನಾನು ಯಾವ ಸ್ಟ್ರಾಟಜಿನೂ ಇಲ್ಲ, ಯಾವ ಮಣ್ಣು ಮಸಿನೂ ಇಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು, ನಾನು ಈ ಮನೇಲಿ ಹೇಗಿರ್ತೀನೋ ಹಾಗೆ ಇರಬೇಕು ಅನ್ನೋ ಕಾರಣಕ್ಕೆ ಹಂಗೆ ಹೋಗಿದ್ದು. ಹಂಗೆ ಇದೀನಿ ಕೂಡ. ಅಂದರೆ ಜೆನ್ಯೂನ್ ಕನೆಕ್ಷನ್ಸ್ ಆಯಿತು, ಫ್ರೆಂಡ್ಶಿಪ್ ಆಗಲಿ, ಹೆಲ್ದಿಯಾಗಿ ಫ್ಲರ್ಟ್ ಮಾಡೋದಾಗಲಿ. ನಾನು ಅಲ್ಲೇನಾದರೂ ನಾಟಕ ಮಾಡಿದ್ದಿದ್ರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೊರಗಡೆ ಬರ್ತಾ ಇರಲಿಲ್ಲ, ಅದು ಜನಗಳಿಗೆ ಪರಿಚಯ ಆಗ್ತಾ ಇರಲಿಲ್ಲ. ಯಾವ ಗೇಮು ಪ್ಲ್ಯಾನ್ ಮಾಡ್ತಿರಲಿಲ್ಲ. ಸುಮಾರು ಜನ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರು, ನಾಳೆ ಏನು ಮಾಡೋದು, ಇವಾಗ ಏನು ಮಾಡೋದು ಅಂತ ಯೋಚನೆ ನನಗೆ ಅದು ಕಾಣಿಸ್ತಾ ಇತ್ತು. ನಾನು ಯಾವುದೋ ಆ ರೀತಿ ಮಾಡೋಕ್ಕೆ ಮೊದಲನೇ ದಿನದಿಂದನೇ ನಾನು ಆರಾಮಾಗಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಯಾರಿಗೆ ರೇಗಿಸ್ಬೇಕು ಅಂತ ಅನ್ನಿಸ್ತು ರೇಗಿಸ್ತಾ ಇದ್ದೆ. ನನ್ನ ಯೂಸ್ ಮಾಡಿಕೊಂಡು, ನನ್ನ ತಮಾಷೆ ಮಾಡಿಕೊಂಡು ರೇಗಿಸಿದ್ದೆ. ಅದು ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ಅಂಡ್ ಪ್ಲಾನ್ ಮಾಡಕ್ ಹೋಗಿಲ್ಲ. ಯಾವುದೋ ಒಂದು ಚಟುವಟಿಕೆ ಅಂತ ಬಂದಾಗ ಕೆಲವ್ರು ಏನ್ ಮಾಡ್ತಾ ಇದ್ರು, ವೆಯ್ಟ್ ಮಾಡಿ ಏನೋ ಕೊನೆಯಲ್ಲಿ ಬಂದು ಹೇಳ್ತಾ ಇದ್ರು. ಬಟ್ ಐ ವಾಸ್ ನಾಟ್ ವೇಟಿಂಗ್. ನಾನು ಸ್ಟ್ರಾಟಜಿ ಮಾಡಿದ್ರೆ ವೆಯ್ಟ್ ಮಾಡಿ ಕೊನೆಯಲ್ಲಿ ಹೇಳ್ತಿದ್ದೆ. ಯಾವುದೇ ಒಂದು ಚಟುವಟಿಕೆ ಆದ್ರೂ ಐ ವಾಸ್ ಗೋಯಿಂಗ್ ಫಸ್ಟ್. ಬಿಕಾಸ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ನನ್ನ ಆಟ ನಾನು ಆಡ್ತಾ ಇದ್ದೀನಿ. ನಾನು ಏನೇ ಇದ್ರು ಯಾರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಹೇಳಲ್ಲ. ಉತ್ತಮ ಕಳಪೆ ಅಂತ ಬಂದಾಗ ಕೆಲವ್ರು ಕೊನೆಯಲ್ಲಿ ಬರೋರು. ಒಂದು 4-5 ಓಟ್ ಒಬ್ರಿಗೆ ಬಂದ್ರೆ, ಇನ್ನೊಂದು 4-5 ಓಟ್ ಇವ್ರಿಗೆ ಬಂದ್ರೆ, ಇವ್ರಿಗೆ ಯಾರು ಇಷ್ಟ ಇಲ್ವೋ ಅವ್ರಿಗೆ ಓಟ್ ಹಾಕ್ಬಿಟ್ಟು ಕಳಪೆ ಕಳಿಸ್ತಾ ಇದ್ರು. ನನ್ನ ವಿಷಯದಲ್ಲೂ ಹಂಗೆ ಆಗಿದೆ, ನನಗೆ ಕಳಪೆ ಬಂದಾಗ. ಸೊ ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ. ಹೋದ್ರೆ ಫಸ್ಟೇ ಹೋಗ್ತಿದ್ದೆ, ಜೆನ್ಯೂನ್ ಆಗಿ ಯಾರಿಗೆ ಉತ್ತಮ ಕೊಡಬೇಕು, ಯಾರಿಗೆ ಕಳಪೆ ಕೊಡಬೇಕು ಅಂತ ಯೋಚನೆ ಮಾಡಿ. ಬರೀ ಟಾಸ್ಕ್ ಮೇಲಲ್ಲ, ಎಷ್ಟೋ ಒಂದೊಂದು ವಾರ ಬರೀ ಟಾಸ್ಕ್ ಮಾತ್ರ ಕನ್ಸಿಡರ್ ಮಾಡಿರ್ತೀವಿ. ಎಷ್ಟೋ ವಾರಗಳು ಅವ್ರ ಪರ್ಸ್ನಾಲಿಟಿಯಲ್ಲಿ ಯಾವ್ದಾರ ಒಂದು ಹೈಲೈಟ್ ಆಗಿದೆ ಅಂತ ಅನ್ನಿಸಿದಾಗ ಆ ವಿಷಯಗಳನ್ನ ನಾನು ಹೇಳಿ ಹೈಲೈಟ್ ಮಾಡಿ ಅವ್ರಿಗೆ ನಾನು ಉತ್ತಮ ಕಳಪೆ ಆ ರೀತಿ ಚಟುವಟಿಕೆ ಅಂತ ಬಂದಾಗ ಆ ಪರ್ಸ್ನಾಲಿಟಿ ಬೇಸ್ ಮೇಲೆ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಸ್ಟ್ರಾಟಜಿ ಅಂತೂ ಇಲ್ವೇ ಇಲ್ಲ. ನಾನು ಆ್ಯಕ್ಚುಲಿ ಏನು ಹೇಳ್ಬೇಕಂತಂದರೆ, ಸ್ಟ್ರಾಟಜಿ ನಾನು ಮಾಡಿಲ್ಲ. ಇವರೆಲ್ಲ ಏನು ಲಾಸ್ಟ್ 3-4 ವೀಕ್ಸ್ ತುಂಬ ಸ್ಟ್ರಾಟಜಿ ಮಾಡ್ತಾ ಇದ್ರು. ನಾನು ಸ್ಟ್ರಾಟಜಿ ಮಾಡದೆ ದಡ್ಡಂತರ ಒಂದು ಟಾಸ್ಕಲ್ಲೂ ಸೋತಿದ್ದೀನಿ. ಒಂದು ವೀಕೆಂಡ್ ಒಂದು ಏನು ಟಿಕೆಟ್ ಟು ಫೈನಲ್ ಅಂತ ಸ್ಟ್ರಾಟಜಿ ಮಾಡ್ಬೇಕಾಗಿತ್ತಲ್ಲಿ, ಮಾಡಲಿಲ್ಲ. ಯಾಕಂದ್ರೆ ಸ್ಟ್ರಾಟಜಿ ಮಾಡಿ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು, ಮಾತಾಡ್ಲಿಲ್ಲ. ನಾನು ಹಾಕೊಳ್ಳಿ ಅಂತ ನಾನು ಸ್ಟ್ರಾಟಜೈಸ್ ಮಾಡಿ ಹೇಳ್ಬೇಕಾಯ್ತು, ಮಾಡಲಿಲ್ಲ. ಸೊ ಆ ವಾರ ಸೋತಿದ್ದಿದೆಯಲ್ಲ. ಹೌದು. ಯೂಶಲಿ ಹೊರಗಡೆ ಈ ಟ್ರೋಫಿ ಇವತ್ತು ನಿಮ್ಮ ಕೈಗೆ ಬರಬೇಕು ಅಂದರೆ ಟ್ರಾಲ್ ಪೇಜ್ ಪಾತ್ರ ತುಂಬ ದೊಡ್ಡದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಿಮ್ಮ ಫೋಟೋ ಹಾಕ್ಕೊಂಡು ಸಾಕಷ್ಟು ದೊಡ್ಡ ಟ್ರೆಂಡ್ ಆಫ್ ಮೀಮ್ಸ್ ಅದು. ಬಡವ್ರ ಮಕ್ಕಳು ಗೆಲ್ಬೇಕು ಗುರು ಅಂತ. ಸೊ ಏನು ಹೇಳ್ತೀರಾ ಅವ್ರಿಗೆಲ್ಲ? ಲಾಸ್ಟ್ ವೀಕ್ ನಾನು ಹೇಳಿದ್ದೆ, ನನ್ನ ಫ್ಯಾನ್ ಪೇಜಸ್ಗೆ, ನನ್ನನ್ನು ಟ್ರಾಲ್ ಮಾಡ್ತಿದ್ದ ಎಲ್ಲ ಅಭಿಮಾನಿಗಳಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಹೌದು ನಾನು ಯಾರು ಸರ್ ಬಡವ? ನಾನು ಬಡವ ಅಲ್ಲ ಸರ್, ಇಷ್ಟು ಜನದ ಪ್ರೀತಿ ಇದೆ, ಯಾರು ಬಡವ? ಅವ್ರ ಪ್ರೀತಿಯಿಂದ ನಾನು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ನಾನು ಬಡವ ಅಲ್ಲ, ಜನಗಳ ಸಪೋರ್ಟ್ ನನ್ನ ಜೊತೆ ಇದೆ, ಅವ್ರ ಪ್ರೀತಿ ಇದೆ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಸಖತ್ ಬ್ಯುಸಿ ಇರ್ತೀರ ಇವತ್ತು. ಬಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮುಗಿಸೋಣ. ಹೊರಗಡೆ ಒಂದು ಫೋಟೋ ಓಡಾಡ್ತಾ ಇದೆ, ಕಾರ್ತಿಕ್ ಗರ್ಲ್ ಫ್ರೆಂಡು ಅಂತ. ಅಯ್ಯೋ ಹೌದಾ? ಓಕೆ, ಹೌದಾ? ನೀವು ಒಳಗಡೆ ಬಂದ ಕೇಳಿದ್ರಿ ಗೊತ್ತಾ ಅಪ್ಲಿಕೇಶನ್? ಇಲ್ಲ ನನಗೆ ಇಲ್ಲ ಅಪ್ಲಿಕೇಶನ್ ಬೇಡ, ಏನು ಬೇಡ ಸದ್ಯಕ್ಕೆ. ದಟ್ಸ್ ಮೈ ಫ್ರೆಂಡ್. ಹೌದಾ? ಅಣ್ಣ ಅತ್ತಿಗೆ ಜೊತೆಗೆ ಇರೋ ಪಿಕ್ ಇಲ್ವಾ ಅಂತ ಕೇಳ್ತಾ ಇದ್ರು. ಸಿಕ್ತು ನೋಡಿ, ಎಷ್ಟು ಚಂದ ಅಲ್ವಾ ಅಂತೆ. ಅಲ್ಲ, ನಾನು ಏನಾದ್ರು ಆತರ ಏನಾದ್ರು ವಿಷಯ ಇದ್ರೆ ನಾನೇ ಅಫಿಷಿಯಲ್ ಆಗಿ ಹೇಳ್ತೀನಿ. ಯಾಕಂತಂದ್ರೆ ಯಾರು ದಯವಿಟ್ಟು ಅರ್ಜೆಂಟ್ ಆಗಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಏನೇ ಇದ್ರು ನಾನು ಅಫಿಷಿಯಲ್ ಆಗಿ ಹೇಳ್ತೀನಿ. ಶಿ ಇಸ್ ಮೈ ಫ್ರೆಂಡ್, ಮಾತಾಡ್ತೀನಿ ಅವ್ರ ಜೊತೆ. ಗರ್ಲ್ ಫ್ರೆಂಡ್ ಅಲ್ಲ. ಓಕೆ ಕಾರ್ತಿಕ್, ಒಳ್ಳೇದಾಗಲಿ. ಫ್ಯಾಂಟಾಸ್ಟಿಕ್ ಜರ್ನಿ, ತುಂಬ ಖುಷಿ ಆಯಿತು. ಆ್ಯಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೋಡಿದಾಗ ತುಂಬ ಹೆಮ್ಮೆ ಪಟ್ಟಂಥ ಒನ್ ಆಫ್ ದ ಕಂಟೆಸ್ಟೆಂಟ್ಸ್. ತುಂಬ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ವೆಂಚರ್ಗೂ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಕಾರ್ತಿಕ್ ಮಹೇಶ್ ಜೊತೆ ಒಂದಷ್ಟು ಹರಟೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.